Tumkur, please give a round of applause. We need your support. ಹದಿನಾರು ಸಾವಿರ ಗೋಪಾಲ ಸ್ತ್ರೀಯರ ಚಲುವನ್ನು ಮೀರಿದ ರಾಧಿಕೆ, 14 ಲೋಕದ ಮನಸೂರೆ ಮಾಡುತ್ತ ನನಗಾಗಿ ಜಾರಿತ ಧಾರಿಕೆ, ನಿಂತಲೇ ವಾಲುವ ಗಾರುಡಿಯಾಗಿದೆ ಇದು ಯಾವ ಮಾಯಾ ಮಂತ್ರನೋ, ಕುಂತಲೇ ತೇಲುವ ಸಂಭ್ರಮ ಮೂಡಿದೆ ಬಿಸಿಲಲ್ಲಿ ಮಳೆಯ ಮಿಲನಾನೋ, ರಾಧಾ ರಾಧಾ ನಿನ್ನ ಮೌನ ಸಂಭಾಷಣೆ ಜೀವದಾಕರ್ಷಣೆ ನನ್ನಾನೆ, ಜೀವದಲ್ಲಿ ಧಾರಾ ಧಾರಾ ನಿನ್ನ ಮೌನ ಸಂವೇದನೆ ಭಾವ ಸಂದರ್ಪಣೆ ನನ್ನಾನೆ. Everybody! ಮತ್ತೇನು ಇಲ್ಲದೆ ಮದುವೀರಿ ನಿಂತಿರೋ ಮದ್ದಾನೆ ನಾನು ಆಗೋದೆ, ಮಕರಂದ ಹೀರುತ್ತ ಮೈ ತುಂಬಿಕೊಂಡಿರೋ ತುಂಬಿಯ ಹಾಗೆ ನಾನಾಗೆ, ನಾನಿನ್ನ ಹೆಸರನ್ನೇ ಗುನುಗುನುಗಿದೆ ಹುಡಿದಂಡೆ ರಾಮರಸ, ನಿಂತಲ್ಲೇ ಭೂಮಿನ ಸುತ್ತಿದೆ ಈ ಪಾದ ಪಾದರಸ, ರಾಧಾ ರಾಧಾ ನಿನ್ನ ಮೌನ ಸಂಭಾಷಣೆ ಜೀವದಾಕರ್ಷಣೆ ನನ್ನಾನೆ, ಜೀವನದಲ್ಲಿ ಧಾರಾ ಧಾರಾ ನಿನ್ನ ಮೌನ ಸಂವೇದನೆ ಭಾವ ಸಂದರ್ಪಣೆ ನನ್ನಾನೆ. ಮೃದುವಾಗಿ ಹಾಸುವ ಜಾಲಿಯೋ ಹರೆಯೂರ ತೇರಿಗೆ ತುಸುಗಂಪು ಕೇದಗೆ ಮನಸಾರೆ ಚೆಲ್ಲುವ ಮೂಡಿಯೋ, ಜೀವವೇ ಒಂಥರ ಪ್ರೇಮದ ನಂತರ ಜಗವೆಲ್ಲ ಜಂತರ ಮಂತರವೋ, ಸುಮ್ಮನೆ ಇದ್ದರೂ ಏನನೋ ಹೇಳುವ ಪ್ರತಿಮೆಗಳ ಹಾಗೆ ನನ್ನೊಳವೋ, ರಾಧಾ ರಾಧಾ ನಿನ್ನ ಮೌನ ಸಂಭಾಷಣೆ ಜೀವದಾಕರ್ಷಣೆ ನಾನೇ, ಜೀವನದಲ್ಲಿ ಧಾರಾ ಧಾರಾ ನಿನ್ನ ಮೌನ ಸಂವೇದನೆ ಭಾವ ಸಂದರ್ಪಣೆ ನನ್ನಾನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಹೇಶಮ್ ಸರ್. ತುಮಕೂರು ಬರಲಿ ಪ್ರೀತಿಯ ಚಪ್ಪಾಳೆ ಹೇಶಮ್ ಸರ್ಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅನಿಲ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಹೇಶಮ್ ಸರ್. ಥ್ಯಾಂಕ್ ಯು. ಓರ್ವ ಪ್ರತಿಭಾವಂತ ಹುಡುಗ ಒಂದು ದೊಡ್ಡ ಕನಸನ್ನು ಹೊತ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಲ್ಲಿ ಸಿನಿಮಾದಲ್ಲಿ ಏನಾದರೂ ಮಾಡಬೇಕು, ಸಿನಿಮಾದಲ್ಲಿ ನಾನೊಬ್ಬ ನಾಯಕ ನಟ ಆಗಬೇಕು ಅಂತ ಹೇಳಿ ಬಂದಾಗ ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡ್ತಾರೆ, ಸಿನಿಮಾಗಳಲ್ಲಿ ಸ್ನೇಹಿತನ ಪಾತ್ರ, ವಿಶೇಷ ಪಾತ್ರಗಳಲ್ಲಿ ಕಾಣಿಸ್ಕೋತಾರೆ. ಅದಾದ ನಂತರ ತಮ್ಮ ಟ್ಯಾಲೆಂಟಿಂದ ಕಿರುತೆರೆ ವಾಹಿನಿ ಒಂದರಲ್ಲಿ ತಮ್ಮದೇ ಆದಂಥ ಒಂದು ಕಾರ್ಯಕ್ರಮದಲ್ಲಿ ತಮ್ಮದೇ ಆದಂಥ ಒಂದು ವಿಭಿನ್ನ ಶೈಲಿಯಲ್ಲಿ
ನಮಸ್ಕಾರ 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 ಅಂತ ಹೇಳಿ ಎಲ್ಲರನ್ನ ಕಾಮಿಡಿ ಟೈಮ್ ಮೂಲಕ ನಗಿಸ್ತಾ ನಗಿಸ್ತಾ ಅವರ ದಿನವನ್ನು ಸುಂದರವಾಗಿಸ್ತಾರೆ. ನಮಸ್ಕಾರ ಅನ್ನೋದು ಕನ್ನಡಿಗರ ಸಂಸ್ಕಾರ. ಯಾವಾಗೆಲ್ಲ ಕನ್ನಡಿಗರು ಮನಸಾರೆ ನಮಸ್ಕಾರ ಅಂತ ಹೇಳಿದರೆ, ನಮಸ್ಕಾರ ಹೇಳಿದಂಥ ಆ ಸಂಸ್ಕಾರವಂತ ಪ್ರತಿಭೆಗೆ ಕನ್ನಡಿಗರು ಯಾವತ್ತೂ ಹರಿಸಿದ್ದಾರೆ. ಆವತ್ತು ನಮಸ್ಕಾರ ನಮಸ್ಕಾರ ಅಂತ ಹೇಳಿ ಕಾಮಿಡಿ ಟೈಮಿಂದ ಶುರು ಆದಂಥ ಒಂದು ಜರ್ನಿ ಕನ್ನಡ ಇಂಡಸ್ಟ್ರಿಗೆ ಗೋಲ್ಡನ್ ಟೈಮನ್ನು ಕೊಟ್ಟಂಥ ಓರ್ವ ನಾಯಕ ನಟನಾಗಿ ಬೆಳೆದು ನಿಲ್ತಾರೆ. ಅವರು ಬೇರೆ ಯಾರೂ ಅಲ್ಲ, ಅವರು ನಮ್ಮ ಹೆಮ್ಮೆಯ ಕನ್ನಡದ ಒನ್ ಆ್ಯಂಡ್ ಓನ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವರು. ಅವತ್ತು ಗಣೇಶ್ ಸರ್ ಕಂಡಂಥ ಕನಸು ಇವತ್ತಿಗೆ 20 ವರ್ಷಗಳು ಪೂರೈಸಿದೆ. ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಗಣೇಶ್ ಸರ್ ಅವರು ನಮ್ಮನ್ನು ರಂಜಿಸೋದಕ್ಕೆ ಶುರು ಮಾಡಿ ಇವತ್ತಿಗೆ ಬರೋಬ್ಬರಿ 20 ವರ್ಷಗಳಾಗಿದೆ. ಅಂದರೆ 2 ದಶಕಗಳು. ಅದು ಅಷ್ಟು ಸುಲಭವಾದಂಥ ಮಾತು ಅಲ್ಲವೇ ಅಲ್ಲ. ಶುರು ಮಾಡಿದಾಗ ಅವರ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದಲ್ಲ, ಇವತ್ತು ಹೇಗೆ ಬಂದು ನಿಂತಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಬ್ಬ ಕನ್ನಡಿಗರ ಮನೆಯಲ್ಲಿ ಪ್ರತಿಯೊಬ್ಬ ಕುಟುಂಬ ಫ್ಯಾಮಿಲಿ ಸಮೇತ ಬಂದು ಇವರ ಸಿನಿಮಾನ ನೋಡ್ತಾರೆ ಅಂತಂದರೆ ಅದು ಗಣೇಶ್ ಸರ್ ಅವರ ಸಿನಿಮಾ ಆಗಿರುತ್ತೆ. ತುಮಕೂರು ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆ ಬರಬೇಕು. 20 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದಂಥ ನಮ್ಮ ಕನ್ನಡದ ಮನೆ ಮಗ, ನಮ್ಮ ಕನ್ನಡದ ಹೆಮ್ಮೆಯ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್. ಅಲ್ಲಿಂದ ಇಲ್ಲಿ ಬರೋದಕ್ಕೆ ಅವ್ರು ಬರೀ 10 ಸೆಕೆಂಡ್ಸ್ ತಗೊಂಡ್ರು. ಆದರೆ ಇಲ್ಲಿಂದ ಆ ಹಾರ್ಟ್ಗೆ ಹೋಗಿ ಅಲ್ಲಿ ಮನೆ ಮಾಡಿ ಪರ್ಮನೆಂಟ್ ಆಗಿ ಉಳ್ಕೊಂಡು ಇವತ್ತಿಗೂ 20 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದರೆ. ಮೊದಲನೇದಾಗಿ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ಸ್ ಸರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. 20 ಇಯರ್ಸ್ ಹೇಗಿತ್ತು ಅಂತ ನಾನು ನಿಮ್ಮ ಹತ್ರ ಕೇಳಲ್ಲ, ನಿಮಗೆ ನಿಮ್ಮ 20 ವರ್ಷಗಳು ಹೇಗಿತ್ತು ಅನ್ನೋದನ್ನು ತೋರಿಸೋದಕ್ಕೆ ಇಷ್ಟಪಡ್ತೀವಿ ಈ ಒಂದು ವಿಶೇಷವಾದ ವಿಟಿ ಮೂಲಕ. ಎಂಜಾಯ್ ಸರ್. ಕನಸುಗಳು ಹೇಗೆ ಹುಟ್ಟುತ್ತವೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಹಾಗೆ ಹುಟ್ಟಿದ ಕನಸು ನನ್ಸಾಗಿ ಕೋಟ್ಯಾಂತರ ಜನರ ಮನಸ್ಸು ಮುಟ್ಟಿದಾಗ ಆಗೋ ಸಂತೋಷನೇ ಬೇರೆ. ಹಾಗೆ 20 ವರ್ಷಗಳ ಹಿಂದೆ ಟೆಲಿವಿಷನ್ ಫೀಲ್ಡ್ನಲ್ಲಿದ್ದ ಒಬ್ಬ ಹುಡುಗಂಗೆ ಹುಟ್ಟಿದ ಕನಸಿನ ಹೆಸರೇ ಗೋಲ್ಡನ್ ಮೆಗಾ ಸ್ಟಾರ್. ನಮ್ಮೆಲ್ಲರ ಪ್ರೀತಿಯ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ 20 ವರ್ಷಗಳ ಸಿನಿ ಪಯಣ ಮುಗಿಸಿ 45ನೇ ಚಿತ್ರವಾದ ನಮ್ಮ ಬೃಂದಾವಿಹಾರಿ ಚಿತ್ರದ ಮೂಲಕ ಇನ್ನು ಮುಂದೆ ಗೋಲ್ಡನ್ ಮೆಗಾ ಸ್ಟಾರ್ ಗಣೇಶ್ ಆಗಿ ನಮ್ಮನ್ನು ರಂಜಿಸಲು ಬರುತ್ತಿದ್ದಾರೆ. ಚೆಲ್ಲಾಟದಿಂದ ಶುರುವಾಗಿ ನಮಸ್ಕಾರ ನಮಸ್ಕಾರ ನಮಸ್ಕಾರ, ಮಳೆಯ ನೆನಪಾಗಿ ಉಳಿದ ಮುಂಗಾರು ಮಳೆ, ಅಂಥದ್ರಲ್ಲಿ ನಾನು ಈ ದಿಲ್ ಹೃದಯ ಹಾರ್ಟ್ ಅಂತಾರಲ್ಲ, ಅದು ಕೈ ಹಾಕಿ ಪರ 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 ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ. ಮಾತಿನಲ್ಲಿ ಹೇಳಲಾರೇನು ನೋಡ್ರ, ಬಲ ಅನ್ನೋದು ಮೈಯಲ್ಲಿರೋದಲ್ಲ, ಮನಸ್ಸಲ್ಲಿರೋದು. ಮನಸ್ಸಿಗೆ ಹತ್ತಿರವಾದ ಚೆಲುವಿನ ಚಿತ್ತಾರ, ಗಾಡಿ ಪೋಸ್ ನೋಡು. ಎಲ್ಲ ಯುವಕರ ಹಾಗೂ ಯುವತಿಯರ ಹೃದಯ ಗೆದ್ದ ಕೃಷ್ಣ ಮತ್ತು ಗಾಳಿಪಟ. ಆಕಾಶ ಇಷ್ಟೇ ಯಾಗಿದೆಯೋ, ಕೊನೆಗೂ ಆ ಗಾಳಿಪಟ ನಿಮ್ ಕೈಗೆ ಸಿಗೋ ತರ ಮಾಡ್ಬಿಟ್ಟ ನೋಡಿ ಆ ದೇವ್ರು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಪರ್ಸಲ್ಲಿರೋ ಮನಿ ನೋಡಿ ಯಾವತ್ತು ಪ್ರೀತಿಸ್ಬಾರ್ದು, ಒಳ್ಳೆ ಮನಸ್ಸು ನೋಡಿ ಪ್ರೀತಿಸ್ಬೇಕು. ಏನು ಹೇಳಬೇಕು ಒಂದೇ ಏನದು, ಏನೇ ಆದ್ರೂ ಡೋಂಟ್ ವರಿ, ಯಾರೇ ಸಿಕ್ರು ಹಲ್ಲು ಕಿರಿ. ನಾನು ಉಣ್ಬೇಕು ಬಿಡಪ್ಪ, ಉಣ್ಣಿಸ್ತೀನಿರಪ್ಪ. ಮಳೆಯಲ್ಲಿ ಜೊತೆಯಲ್ಲಿ ಮೃದುವಾದ ಪ್ರೀತಿ, ರೋಮಿಯೋನಲ್ಲಿ ರೊಮ್ಯಾಂಟಿಕ್ ಸ್ಪರ್ಶ, ಶ್ರಾವಣಿ ಸುಬ್ರಹ್ಮಣ್ಯ ಮೂಲಕ ನಗು ತರಿಸಿ, ನಾನ್ ಯಾರು ಮಂಡ್ಯದ ಹುಡುಗಿ, ತಲೆ ಕೆಟ್ರೆ ಅಷ್ಟೇ ಮಗ್ನೆ. ಏನಂದ? ಝೂಮ್ ಮತ್ತೆ ಚಮಕ್ನಲ್ಲಿ ಸ್ಟೈಲ್ ತೋರಿಸಿ, ಮಿಂಚು ನೋಟಗಾರ ಪಂಚು ಮಾತುಗಾರ ಸಂಚು ಮೋಡಿಗಾರ, ಬಾನದಾರಿಯಲ್ಲಿ ಹೃದಯ ಸ್ಪರ್ಶಿಸಿ,
ಪ್ರಣಯ ಸಖಿಯಲ್ಲಿ ಥಿಯೇಟರ್ಗೆ ಬರಲ್ಲ ಅಂದಿದ್ದ ಜನರನ್ನ ಥಿಯೇಟರ್ಗೆ ಬರೋ ಹಾಗೆ ಮಾಡಿ ಜೇನ ದನಿಯೋಳ ಮೀನ ಕಣ್ಣೋಳ ಸೊಬಗೆ ಮೈ ತುಂಬಿದೆ ಹಂಸ ನಡೆಯೋಳ ಎದೆಗೆ ಇಳಿದೋಳ ಜೀವ ಛಲ್ಲೆಂದಿದೆ. ಬೃಂದಾವಿಹಾರಿಯಲ್ಲಿ ಮಾಧವನಾಗಿ ಜನರ ಮನಸ್ಸಿನಲ್ಲಿ ಮಿಡಿಯೋದಕ್ಕೆ ನಿಂತಿದ್ದೀರಾ. ಇಷ್ಟು ವರ್ಷಗಳ ಕಾಲ ನಮ್ಮನ್ನೆಲ್ಲ ನಗಿಸಿದಿರಿ, ಅಳಿಸಿದಿರಿ, ಮತ್ತೆ ಮತ್ತೆ ಪ್ರೀತಿಲಿ ಬೀಳೋ ಥರ ಮಾಡಿದಿರಿ. ಈ ನಿಮ್ಮ 20 ವರ್ಷಗಳ ಸಿನಿ ಪಯಣ ಕೋಟ್ಯಾಂತರ ಹೃದಯಗಳ ಭಾವನೆ. ನಮ್ಮೆಲ್ಲರ ಪ್ರೀತಿಯ ಗೋಲ್ಡನ್ ಮೆಗಾಸ್ಟಾರ್ ಗಣೇಶ್ ಸರ್, ನಿಮ್ಮ ಪ್ರಯಾಣ ಕೇವಲ ಸಿನಿಮಾ ಅಲ್ಲ, ಕೋಟ್ಯಾಂತರ ಜನರ ಮನಸ್ಸಿನಲ್ಲಿ ನೀವಿಟ್ಟ ಹೆಜ್ಜೆ ಗುರುತುಗಳು. ಈ ಶುಭ ಸಂದರ್ಭದಲ್ಲಿ ನಮ್ಮ ಬೃಂದಾವಿಹಾರಿ ಚಿತ್ರತಂಡ ನಿಮಗೆ ಶುಭಾಶಯ ಹೇಳೋಕೆ ಇಷ್ಟಪಡುತ್ತದೆ. ಇದೇ ಥರ ನೀವು ನಮ್ಮನ್ನ ರಂಜಿಸ್ತಾ ಇರಿ. ಇನ್ನಷ್ಟು ಅದ್ಭುತ ಕಥೆಗಳು, ಅದ್ಭುತ ಪಾತ್ರಗಳು ನಿಮ್ಮನ್ನ ಹುಡುಕಿ ಬರಲಿ. ಸದಾ ಕನ್ನಡಿಗರ ಮನೆ ಮಗನಾಗಿ ಬೆಳ್ಳಿ ತೆರೆಯ ಮೇಲೆ ರಾರಾಜಿಸಿ. ವಿ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಆಲ್ ಯೋರ್ ಫ್ಯೂಚರ್ ಎಂಡವರ್ಸ್. ನಿಮ್ಮೆಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. 20 ವರ್ಷ ಹೇಗಾಯಿತು ಅಂತಲೇ ಗೊತ್ತಾಗಿಲ್ಲ. ಎಲ್ಲ ದೇವರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ದೊಡ್ಡವರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಇಲ್ಲಿ ನಿಂತಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನನಗೆ ಸಿನಿಮಾ ಬರ್ತಿತ್ತು, ನಾನು ತುಮಕೂರಿಗೆ ಬರ್ತಾನೇ ಇರ್ತಿದ್ದೆ. ನಮ್ಮ ಸಿದ್ಧಗಂಗೆ ಮಠಕ್ಕೆಲ್ಲ ಬಂದು ಹೋಗ್ತಿದ್ದೆ. ನಾನು ಓದಿದ್ದು ನೆಲಮಂಗಲದಲ್ಲಿ. ಸೊ ಅಲ್ಲಿಂದ ಇಲ್ಲಿ ಕರ್ಕೊಂಬರೋರು ಹೋಗ್ತಿದ್ದೆ. ಯಾವತ್ತೂ ಅಂದ್ಕೊಂಡಿರಲಿಲ್ಲ 20 ವರ್ಷದ ಜರ್ನಿ VT ನಮ್ಮ ತುಮಕೂರಲ್ಲಿ ನಿಮ್ಗಳ ಜೊತೆ ಆಚರಿಸ್ತೀನಿ ಅಂತ. ಇದು ಒಂಥರ ಭಾಗ್ಯನೇ ಅಲ್ವಾ ನನಗೆ. ಇದಕ್ಕಿಂತ ಇನ್ನೇನು ಕೇಳ್ಕೊಂಡ್ಲಿ. 20 ವರ್ಷ ಹೇಗೆ ಹೋಯ್ತು ಮ್ಯಾಜಿಕ್ ಅಂದೆ. ಈ ಮ್ಯಾಜಿಕ್ ಮಾಡಿದವರು ನೀವು, ನಿಜವಾದ ಜಾದೂಗಾರರು ನೀವು. ನಾನು ಗೊಂಬೆ ಅಷ್ಟೇ, ನೀವು ಆಡಿಸ್ತೀರಿ, ನಾನು ಆಡ್ತಾ ಇದ್ದೀನಿ ಅಷ್ಟೇ. ನೀವು ನನ್ನ ಪಿಕ್ಚರ್ ನೋಡಿ ಚಪ್ಪಾಳೆ ತಟ್ಟಾಗ ಹೆಚ್ಚೆಚ್ಚು ಪಿಕ್ಚರ್ ಮಾಡ್ತೀನಿ, ಯಾವಾಗ ಪಿಕ್ಚರ್ ಚೆನ್ನಾಗಿಲ್ವೋ ಚೆನ್ನಾಗಿ ಮಾಡಿ ಅಂತ ಹೇಳಿದಿರಿ. ಮನೆ ಮಗನ ಥರ ನೋಡ್ಕೊಂಡಿದ್ದೀರಿ. ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿರು ಯಾರ್ಯಾರು ಇದ್ದೀರಿ ಅವರೆಲ್ಲರೂ ನನ್ನನ್ನು, ಇಡೀ ಕರ್ನಾಟಕ ನನ್ನನ್ನು ಮನೆ ಮಗನ ಥರ ನೋಡಿದೆ. ಇಷ್ಟು ಪ್ರೀತಿ ತೋರಿಸಿದ್ದಕ್ಕೆ ಇನ್ನೇನು ಹೇಳಲಿ ನಾನು. ಆ ದೇವ್ರು ಯಾವಾಗ 3 ನಮಸ್ಕಾರ ಅಂತ ಹೇಳಿಸೋದು ಗೊತ್ತಿಲ್ಲ. ಕಾಮಿಡಿ ಟೈಮಲ್ಲಿ ನಮಸ್ಕಾರ ನಮಸ್ಕಾರ ಅಂತ ಬರ್ತಿದೆ, ಮಧ್ಯದಲ್ಲಿ ನಮಸ್ಕಾರ ಅಂತಿದೆ, ತಿರ್ಗಾ ಕಾರ್ಯಕ್ರಮದ ಕೊನೆಯಲ್ಲೂ ನಮಸ್ಕಾರ ಅಂತ ಹೇಳ್ತಿದೆ. ಅದೆಷ್ಟು ನಮಸ್ಕಾರ ಹೇಳಿದ್ದೀನೋ ಗೊತ್ತಿಲ್ಲ. ಮೋಸ್ಟ್ಲಿ ದೇವರು ನನಗೆ ಆಶೀರ್ವಾದ ಮಾಡೋಕ್ಕೋಸ್ಕರನೇ ಅಷ್ಟು ನಮಸ್ಕಾರ ಹೇಳಿಸ್ತಾ ಅನಿಸುತ್ತೆ. ಸೊ ಹಾಗಾಗಿ ಅಷ್ಟು ನಮಸ್ಕಾರಕ್ಕೆ ಬೆಲೆ ಸಿಕ್ಕಿದೆ ಅದು. ಸೊ ಎಲ್ಲಿವರೆಗೂ ನಾನು ಚಿತ್ರರಂಗದಲ್ಲಿ ಇರ್ತೀನೋ, ಎಲ್ಲಿವರೆಗೂ ನಿಮ್ಮ ಪ್ರೀತಿ ಪಾತ್ರನಾಗಿರ್ತೀನೋ, ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಬರೀ 3 ನಮಸ್ಕಾರ ಅಲ್ಲ, ಕೋಟ್ಯಾಂತರ ನಮಸ್ಕಾರಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವು ನಾನು ಅಂದ್ಕೊಂಡಿದ್ದೆ ಒಂದಷ್ಟು ಸಿನಿಮಾ ಮಾಡ್ತೀನಿ, ಹೀರೋ ಆಗಿ ಒಂದಷ್ಟು ಮಾಡ್ತೀನಿ. ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ಈ ಮಟ್ಟಕ್ಕೆ ಬಂದು ನಿಂತ್ಕೋತೀನಿ ಅಂತ. ಇದು ನನ್ನ ಮನಸ್ಸಿನ ಮಾತು ಹೇಳ್ತಿರೋದು. ಇದೆಲ್ಲ ದೇವ್ರ ಆಶೀರ್ವಾದ ಅಷ್ಟೇ, ನಿಮ್ಗಳ ಆಶೀರ್ವಾದ ಅಷ್ಟೇ. ಸೊ ಅದರಿಂದ ನಿಮ್ಮ ಶಿಳ್ಳೆ ಚಪ್ಪಾಳೆಯಿಂದ ಮಾತ್ರ ಇಲ್ಲಿ ನಿಂತಿದ್ದೀನಿ. ಗಣೇಶವರೇ, ನೀವು ಆ ಥರ ಆ್ಯಕ್ಟ್ ಮಾಡ್ತೀರಿ, ಈ ಥರ ಫೈಟ್ ಮಾಡ್ತೀರಿ, ನಿಮ್ಮ ಸಾಂಗ್ಗಳು ಚೆನ್ನಾಗಿರುತ್ತೆ ನೀವು ಹೇಳಿದ್ರಿ, ನೀವು ಕಣ್ಣು ಹೀಗೆ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂತ ಎಲ್ಲ. ಅದು ಮಾಡಿಸೋದಷ್ಟೇ, ನಾನು ಮಾಡೋದಲ್ಲ. ಸಾಂಗುಗಳು ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಲಿರಿಸಿಸ್ಟ್ಗಳಾಗಿರ್ಬೋದು ಅದ್ಭುತವಾಗಿ ಕೊಟ್ಟಿದ್ದಾರೆ. ಸೊ ನನ್ನ ಯಾವುದ್ಯಾವುದು ಸಾಂಗ್ಗಳಿಗೆ ನೀವೆಲ್ಲ ಮೆಚ್ಚಿ ಚಪ್ಪಾಳೆ ಹೊಡೆದಿದ್ದೀರೋ ಅದು ನನಗೆ ಸಲ್ಲಬೇಕಾಗಿರೋದಲ್ಲ, ನನ್ನ ಮ್ಯೂಸಿಕ್ ಡೈರೆಕ್ಟರ್ಸು ಲಿರಿಸಿಸ್ಟ್ಗಳಿಗೂ ಸೇರಬೇಕಾಗಿರೋದು. ನನ್ನ ಸಿನಿಮಾದ ಆ್ಯಕ್ಟಿಂಗ್ ಏನು ನಿಮಗೆ ಇಷ್ಟ ಆಗಿದೆ ಅದೆಲ್ಲ ನನ್ನ ಡೈರೆಕ್ಟರ್ಸು ರೈಟರ್ಸ್ಗೆ ಸೇರಬೇಕಾಗಿರೋದು. ನನ್ನನ್ನು ನಂಬಿ ನನ್ನ ಮೇಲೆ ದುಡ್ಡು ಹಾಕಿರೋ ಪ್ರತಿಯೊಬ್ಬ ನಿರ್ಮಾಪಕರಿಗೂ ಹಾಗೂ ತಂತ್ರಜ್ಞರಿಗೂ ಇದೆ ಈ 20 ವರ್ಷದ ಏನು ಗೌರವ ಇದೆ ಇದೆಲ್ಲ ಅವ್ರಿಗೆ ಸಲ್ಲಬೇಕಾಗಿರೋದು. ಸೊ ನಾನಿನ್ನೂ ಒಂದು ಹೆಜ್ಜೆ ಇಟ್ಟಿದ್ದೀನಿ ಅಷ್ಟೇ, ಇನ್ನೂ ಹೆಜ್ಜೆ ಮುಂದೆ ಭಾಳ ಇಡೋದಿದೆ. ಸೊ ಅದಕ್ಕೆಲ್ಲ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಲಿ ನನ್ನ ಬೃಂದವಿಹಾರಿ ತಂಡದವರು ಇವತ್ತು ಈ VT ತೋರಿಸಿದ್ರು, ಹಾಗೆ ಶುಭಾಶಯನ ಹೇಳಿದ್ರು ನಿಮ್ಮೆಲ್ಲರ ಮುಂದೆ. ಇದಕ್ಕಿಂತ ನಾನು ಇನ್ನೇನು ಹೆಚ್ಚು ಕೇಳ್ಕೊಳ್ಳಿ ದೇವ್ರ ಹತ್ರ. ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಗಣೇಶ್ ಸರ್, ಈ 20 ಇಯರ್ಸ್ ಆಫ್ ನಿಮ್ಮ ಜರ್ನಿಯಲ್ಲಿ ಬಹಳಷ್ಟು ಜನ ನಿಮ್ಮ ಹಿಂದೆ ಶಕ್ತಿಯಾಗಿ ನಿಂತಿರ್ತಾರೆ. ಸಾಕಷ್ಟು ಹಂತಗಳಲ್ಲಿ ನಿಮಗೆ
ಸಹಾಯ ಮಾಡಿರ್ತಾರೆ, ಮಾಡದೇ ಇರ್ಬೋದು, ಅಥವಾ ನೀವು ನೆನೆಸ್ಕೊಳ್ಳೋ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪಾತ್ರವನ್ನು ವಹಿಸಿರ್ತಾರೆ. ಆದರೆ ಈ ವೇದಿಕೆಯಲ್ಲಿ ನಿಂತು 20 ಇಯರ್ಸ್ ಆಫ್ ಜರ್ನಿನ ನೆನೆಸ್ಕೊಂಡಾಗ ನೀವು ನೆನ್ಪು ಮಾಡ್ಕೊಳ್ಳುವಂಥ ಓರ್ವ ವ್ಯಕ್ತಿ ಅಥವಾ ಒಂದು ಕ್ಷಣ ಏನಾದರೂ ಹಂಚ್ಕೊಳ್ಳೋಕೆ ಇಷ್ಟಪಟ್ಟರೆ ಯು ಕ್ಯಾನ್ ಶೇರ್. ಉದಯ ಟಿ ವಿ. ಉದಯ ಟಿ ವಿನ ನಾನು ತುಂಬ ನೆನಪಿಸ್ಕೊತೀನಿ. ಸೂಪರ್. ನಮಗೆ ಅನ್ನ ಹಾಕದಂಥ ಸಂಸ್ಥೆನ ನಾವು ಯಾವತ್ತೂ ಮರಿಬಾರ್ದು. ಅವತ್ತು ಅನ್ನವನ್ನು ಕಂಡುಕೊಳ್ಳೋದಕ್ಕೆ ಆ ಸಂಸ್ಥೆ ಬಹಳ ಹೆಲ್ಪ್ ಮಾಡಿತ್ತು ಅಂತ ಗಣೇಶ್ ಸರ್ ಯಾವಾಗಲೂ ಹೇಳ್ತಾರೆ. ಜೀವನದಲ್ಲಿ ಸ್ನೇಹಿತರೆ, ನಂಬಿಕೆ ಅನ್ನೋದು ಬಹಳ ಬಹಳ ಮುಖ್ಯ. ಸೊ ಆ ನಂಬಿಕೆನೇ ಇಲ್ಲಿ ಕರ್ಕೊಂಬಂದಿರೋದು ಅಷ್ಟೇ. ಸೊ ಉದಯ ಟಿ ವಿ, ನಮ್ಮ ಕಾಮಿಡಿ ಟೈಮ್, ಹಾಗೆ ನನ್ನ ಪ್ರಥಮ ಚಿತ್ರ ಚೆಲ್ಲಾಟದ ನಿರ್ಮಾಪಕರು, ನಮ್ಮ ಎಮ್ ಡಿ ಶ್ರೀಧರ್ ಅವರು, ನಿರ್ದೇಶಕ, ಅವ್ರನ್ನೆಲ್ಲ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಉದಯ ಟಿ ವಿಲಿ ನನಗೆ ಕಾಮಿಡಿ ಟೈಮ್ ಇರಲಿಲ್ಲ ಅಂದರೆ ಮೋಸ್ಟ್ಲಿ ಏನಾಗ್ತಿರ್ತೀನೋ ಗೊತ್ತಿಲ್ಲ. ಬಟ್ ಈ ಟೈಮಲ್ಲಿ ನಾನು ಉದಯ ಟಿ ವಿನ ನೆನಪಿಸ್ಕೊಳ್ಳೋಕೆ ಭಾಳ ಭಾಳ ಇಷ್ಟಪಡ್ತೀನಿ. ಒನ್ ಲಾಸ್ಟ್ ಕ್ವೆಶನ್. 20 ಇಯರ್ಸ್ ನೆನೆಸ್ಕೊಂಡು ಗಣೇಶ್ ಸರ್ಗೆ 4 ಸಾಲ ಯಾವುದಾದ್ರೂ ಹಾಡು ಹಾಡಬೇಕು ಅಂತಂದರೆ ಯಾವ ಹಾಡನ್ನು ಹಾಡ್ತೀರಾ? ವಿ ನೋ ದಟ್ ಯು ಆರ್ ಅ ವಂಡರ್ಫುಲ್ ಸಿಂಗರ್. ನಿಮಗೆ ಸಿಂಗಿಂಗ್ ಅಂದರೆ ಬಹಳ ಇಷ್ಟ. ನನಗೆ ಆ ಥರ ಆ ಸಾಂಗು ಈ ಸಾಂಗು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಅವ್ರಿಗೆ ಯಾವ 4 ಸಾಂಗ್ ಇಷ್ಟನೋ ಅದೇ ಸಾಂಗ್ ನನಗೂ ಇಷ್ಟ. ಸರಿ, ಒಂದು 4 ಲೈನ್ ಹಾಡಿ ಸರ್. ಎನಿ ಆಫ್ ಯುವರ್ ಫೇವ್ರೆಟ್ ಸಾಂಗ್. ಹಾಂ, ಮುಂಗಾರು ಮಳೆ ಅಂತೆ ಸರ್. ನಿಮ್ಗೆ ಯಾವ ಫೇವ್ರೇಟು? ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು, ಆಹಾ ಎಂಥ ಮಧುರ ಯಾತನೆ, ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ. ಈಗೇನಿಸ್ತಾ ಇದೆ ಗೊತ್ತಾ ನನಗೆ? ಅನಿಸುತ್ತಿದೆ ಯಾಕೋ ಇಂದು ನೀವೆಲ್ಲ ನನ್ನವರೆಂದು, ಮಾಯದ ಲೋಕದಿಂದ ನನಗಾಗೆ ಬಂದವರೆಂದು, ಆಹಾ ಎಂಥ ಮಧುರ ಯೋಚನೆ, ಇರಲಿ ನಿಮ್ಮ ಪ್ರೀತಿ ಹೀಗೆ ಹಾಗೆ ಸುಮ್ಮನೆ, ಅನಿಸುತ್ತಿದೆ ಯಾಕೋ ಇಂದು. ಥ್ಯಾಂಕ್ ಯು ವೆರಿ ಮಚ್. ಬ್ಯೂಟಿಫುಲ್ ಸರ್. ನಿಮ್ಮ ಜೀವನದಲ್ಲಿ ಖುಷಿ, ನಗು, ಸಂತೋಷ, ಸಕ್ಸಸ್ ಯಾವಾಗಲೂ ಹೀಗೆ ಇರಲಿ ಅಂತ ಆಶಿಸ್ತೀವಿ. ಮತ್ತೊಮ್ಮೆ ಮಗದೊಮ್ಮೆ 20 ಅಲ್ಲ, 25 ಅಲ್ಲ, 40 ಅಲ್ಲ, 50 ವರ್ಷಗಳಾದರೂ ಗಣೇಶ್ ಸರ್ ಹೀಗೆ ಯಂಗ್, ಬ್ಯೂಟಿಫುಲ್, ರೊಮ್ಯಾಂಟಿಕ್ ಆಗಿ ಯಾವಾಗಲೂ ಹೀಗೆ ಇರಿ ಅಂತ ಆಶಿಸ್ತೀವಿ. ನಿಮಗಾಗಿ ನಮ್ಮ ಕಡೆಯಿಂದ ಒಂದು ಕೇಕ್ ಇದೆ ಬೃಂದಾ ವಿಹಾರಿ ಚಿತ್ರ ತಂಡದ ಪರವಾಗಿ. ಅದನ್ನು ದಯವಿಟ್ಟು ಕಟ್ ಮಾಡಬೇಕಾಗಿ ಕೋರಿಕೆ ಪ್ಲೀಸ್. ಸಮೃದ್ಧಿ ವಿ ಮಂಜುನಾಥ್ ಸರ್, ನಮ್ಮ ನಿರ್ದೇಶಕರು, ಸಂಗೀತ ನಿರ್ದೇಶಕರು, ದಯವಿಟ್ಟು ಜಾಯಿನ್ ಆಗಿ. ಇವತ್ತು ನೀವು ಬೃಂದಾ ವಿಹಾರಿ ಚಿತ್ರದ ರಾಧಾ ರಾಧಾ ಹಾಡನ್ನ ಕೇಳಿದ್ರಿ. ಹೇಶಮ್ ಸರ್ ಅವರ ಸಂಗೀತ ನಿರ್ದೇಶನ, ಗಣೇಶ್ ಸರ್ ಹಾಗೂ ದೇವಿಕಾ ಭಟ್ ಅವರು ಕಾಣಿಸ್ಕೊಂಡಂತ ಈ ಹಾಡು. ಶ್ರೀಯುತ ನಾಗೇಂದ್ರ ಪ್ರಸಾದ್ ಸರ್ ಅವರು ಈ ಹಾಡಿನ ಸಾಹಿತ್ಯವನ್ನು ಬರೆದಿದ್ದಾರೆ. ಬೃಂದಾ ವಿಹಾರಿ ಚಿತ್ರದ ಎಲ್ಲ ಹಾಡುಗಳನ್ನು ನಮ್ಮ ಆನಂದ್ ಆಡಿಯೋ ಸಂಸ್ಥೆಯಲ್ಲಿ ನೀವೆಲ್ಲರೂ ಕೇಳಬಹುದು. ಆನಂದ್ ಆಡಿಯೋ ಸಂಸ್ಥೆಯಲ್ಲಿ ಬೃಂದಾ ವಿಹಾರಿ ಚಿತ್ರದ ಅದ್ಭುತ ಹಾಡುಗಳನ್ನು ಕೇಳುವಂಥ ಅವಕಾಶ ನೀವೆಲ್ಲರಿಗೂ. ಮತ್ತೊಮ್ಮೆ 20 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದಂಥ ಗಣೇಶ್ ಸರ್ಗೆ
ನಮ್ಮ ಬೃಂದಾ ವಿಹಾರಿ ಚಿತ್ರತಂಡದ ಪರವಾಗಿ ಕಂಗ್ರ್ಯಾಚುಲೇಷನ್ಸ್, ಎಲ್ಲ ಕನ್ನಡಿಗರ ಪರವಾಗಿ ಅಭಿನಂದನೆಗಳು. ಇದರ ಜೊತೆಗೆ ಥ್ಯಾಂಕ್ ಯು ಭೀಮೋತ್ಸವ, ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ರಾಜ್ ಇವೆಂಟ್ಸ್ ಹಾಗೆ ಕಲ್ಪತರು ವೇದಿಕೆಯವ್ರಿಗೆ ತುಂಬ ತುಂಬ ಧನ್ಯವಾದಗಳು. ರಾಧಾ ಸಾಂಗು ಇಷ್ಟು ಚೆನ್ನಾಗಿ ಬರೋಕ್ಕೆ ಕಾರಣ ನಮ್ಮ ಹೇಶಮ್ ಅವರು. ಜೋರಾಗಿ ಚಪ್ಪಾಳೆ ನಮ್ಮ ಹೇಶಮ್ ಅವ್ರಿಗೆ, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರಿಗೆ. ಆ್ಯಂಡ್ ನಮ್ಮ ನಾಗೇಂದ್ರ ಪ್ರಸಾದ್ ಅವರು, ಅದ್ಭುತವಾದ ಒಂದು ಬರವಣಿಗೆ. ಅವ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ನಮ್ಮ ಪ್ರೊಡ್ಯೂಸರ್, ನಮ್ಮ ಡೈರೆಕ್ಟರ್ ಆ್ಯಂಡ್ ನಮ್ಮ ಹೋಲ್ ಪೂರ್ತಿ ತಂಡಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಈ ಸಾಂಗನ್ನು ಪದೇ ಪದೇ ಕೇಳಿ ಆಶೀರ್ವಾದ ಮಾಡಿ ನಮ್ಮ ಇಡೀ ತಂಡಕ್ಕೆ. ಅನು ಥ್ಯಾಂಕ್ ಯು ವೆರಿ ಮಚ್ ಅನುಶ್ರೀ ಅವರು. ಥ್ಯಾಂಕ್ ಯು ಗಣೇಶ್ ಸರ್. ಅಷ್ಟೇ ಅಲ್ಲ, ಕಲ್ಪತರು ಸಾಂಸ್ಕೃತಿಕ ವೇದಿಕೆ ಕಡೆಯಿಂದ ಸೋಮಣ್ಣ ಅವರು, ಧನಿಯಾ ಕುಮಾರ್ ಅವರು, ನೇತಾಜಿ ಶ್ರೀಧರ್ ಅವರು, ಕೊಟ್ಟ ಶಂಕರ್ ಅವರು, ಅರವಿಂದ್ ಹಾಗೂ ನವಚೇತನ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಗಣೇಶ್ ಸರ್ಗೆ, ನಮ್ಮ ನಿರ್ಮಾಪಕರಿಗೆ ಹಾಗೂ ನಿರ್ದೇಶಕರಿಗೆ ಒಂದು ಪ್ರೀತಿಯ ಸನ್ಮಾನವನ್ನು ಸಲ್ಲಿಸಬೇಕು. ಹಾಗೆ ಈ ಹಾಡನ್ನು ನಮ್ಮ ಆನಂದ್ ಆಡಿಯೋಲಿ ಕೇಳಿ ಆನಂದಿಸಿ. ಆನಂದ್ ಆಡಿಯೋಲಿ ಕೇಳಿ ಆನಂದಿಸಿ. ಹಾಗೆಯೇ ವಿಶ್ವಾಸ್ ಜುವೆಲರ್ಸ್ನ ವಿಶ್ವಾಸ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಚಿದಾನಂದ್ ಸ್ಫೂರ್ತಿ ಡೆವಲಪರ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶಿರಾ ತಾಲೂಕು ಶಾಸಕರು TB ಜಯಚಂದ್ರರವರು, ದೆಹಲಿಯ ವಿಶೇಷ ಪ್ರತಿನಿಧಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್. ನಾಯಕ ನಟ ಗಣೇಶ್ ಅವರಿಗೆ, ಸಮೃದ್ಧಿ ವಿ ಮಂಜುನಾಥ್ ಅವರಿಗೆ, ಶ್ರೀನಿವಾಸ್ ರಾಜು ಅವರಿಗೆ ಈ ಒಂದು ಪ್ರೀತಿಯ ಸನ್ಮಾನ ಕಲ್ಪತರು ಸಾಂಸ್ಕೃತಿಕ ವೇದಿಕೆ ಪರವಾಗಿ. ಹಾಗೆಯೇ ವಿಶ್ವಾಸ್ ಜುವೆಲರ್ಸ್, ವಿಶ್ವಾಸ್, ಚಿದಾನಂದ್ ಸ್ಫೂರ್ತಿ ಡೆವಲಪರ್ಸ್, ಶಿರಾ ತಾಲೂಕು ಶಾಸಕರು, TB ಜಯಚಂದ್ರರವರು, ದೆಹಲಿ ವಿಶೇಷ ಪ್ರತಿನಿಧಿಗಳು, ಇವರೆಲ್ಲರ ವತಿಯಿಂದ ಈ ಒಂದು ಪ್ರೀತಿಯ ಸನ್ಮಾನ. ಚೆಕ್. ಚೆಕ್. ಕುಂತಲೇ ತೇಲುವ ಸಂಭ್ರಮ ಮೂಡಿರೆ, ಬಿಸಿಲಲ್ಲಿ ಮಳೆಯ ಮಿಲನಾನೋ. ರಾಧಾ ರಾಧಾ ನಿನ್ನ ಮೌನ ಸಂಭಾಷಣೆ, ಜೀವದ ಕರ್ಷಣೆ ನನ್ನಾಣೆ, ಜೀವದಲ್ಲಿ ಧಾರಾ ಧಾರಾ ಹಾಗೆಯೇ ಚಿತ್ರದ ನಾಯಕ ನಟಿ ದೇವಿಕಾ ಭಟ್ ಅವರು, ಹಾಗೆಯೇ ನಮ್ಮ ನಿರ್ದೇಶಕರಿಗೂ ಕೂಡ ಒಂದು ಪ್ರೀತಿಯ ಸನ್ಮಾನ ತಂಡದ ಪರವಾಗಿ. ಹೇಶಮ್ ಸರ್, ಚಿತ್ರದ ಸಂಗೀತ ನಿರ್ದೇಶಕರಿಗೂ ಕೂಡ ಒಂದು ಪ್ರೀತಿಯ ಸನ್ಮಾನ. ಶ್ರೀನಿವಾಸ್ ರಾಜು ಸರ್ ಇರುವಿಕೆಯಲ್ಲಿ ಒಂದು ಪ್ರೀತಿಯ ಸನ್ಮಾನ. ವಿದ್ಯಾವಿನಿ ಸಂಸ್ಥೆ ಪ್ರದೀಪ್ ಕುಮಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್. ಮದ್ದಾನೆ ನಾನು ಆಗೋದೆ, ಮಕರಂದ ಹೀರುತ್ತ ಮೈ ತುಂಬಿಕೊಂಡಿರೋ ತುಂಬಿಯ ಹಾಗೆ ನಾನಾದೆ, ನಾನಿನ್ನ ಹೆಸರನ್ನೇ ಗುನುಗುನುಗಿದೆ, ಕುಡಿದಂತೆ ರಾಮರಸ, ನಿಂತಲ್ಲೇ ಭೂಮಿ ನಾನ ಸುತ್ತಿದೆ, ಈ ಪಾದ ಪಾದರಸ. ಹೇಶಮ್ ಸರ್, ನೀವು ನಿರ್ಮಾಪಕರು, ನಿಮಗೆ ದುಡ್ಡಾಕ ಅಭ್ಯಾಸ ಇದೆ ಗೊತ್ತು, ನನಗೆ ಮಾತಾಡೋದು ಸ್ವಲ್ಪ ಕಮ್ಮಿ. ಬಟ್ ಆದರೂ ಇವತ್ತು ರಾಧಾ ಸಾಂಗನ್ನು ನಿಮ್ಮ ಸ್ಟೈಲಲ್ಲಿ ಲಾಂಚ್ ಮಾಡಿ ಸರ್. ಏನು ಸರ್, ಫುಲ್ KGF ಥರಲ್ಲಿ ಹಿಂಗೆ ಮಾಡ್ತಿದ್ದೀರ? ನಮಸ್ಕಾರ. ಪ್ರೀತಿ ಎಲ್ಲ ನನ್ನ ತುಮಕೂರಿನ ಬಂಧುಗಳಿಗೆ, ಇಷ್ಟು ಅದ್ಧೂರಿಯಾಗಿ ಭೀಮೋತ್ಸವ ಮಾಡ್ತಂತ ಕನಸಲ್ಲೂ ಊಹಿಸಿರಲಿಲ್ಲ. ಈ ವೇದಿಕೆಯಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ತಾ, ಬಹುಶಃ ನಮ್ಮ ಋಣ ಸಂಬಂಧ ಇಲ್ಲಿತ್ತು ಅನ್ಕೊತೀನಿ.
ಈ 2ನೇ ಸಾಂಗ್ ಬಿಡುಗಡೆ ಮಾಡಲಿಕ್ಕೆ ಆ ಭೂಮಿ ನಮ್ಮನ್ನು ಕರ್ಕೊಂಬಂದಿದೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ತಂಡದ ಮೇಲೆ ಇರಲಿ. ಈಗ ತಾನೇ ಅಂಬೆಗಾಲಕ್ಕಿ ಚಿತ್ರತಂಡಕ್ಕೆ ಬಂದಿದ್ದೀನಿ. ಇದು ನನ್ನ 4ನೇ ಚಿತ್ರ. ಮುಂದೆ ಒಳ್ಳೆ ಚಿತ್ರ ಕೊಡಲಿಕ್ಕೆ ನಿಮ್ಮಂತರ ಆಶೀರ್ವಾದ ಕನ್ನಡ ಜನ ಬೇಕು ಅಂತ ಕೇಳ್ತಾ ಈಗ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಸಾಂಗ್ ಬಿಡುಗಡೆ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಸರ್, ನಾನು ಎಷ್ಟು ಪ್ರೋಗ್ರಾಮ್ಗಳು ಮಾಡಿದ್ದೀನಿ. ಹೊಸದಾಗಿ ಪ್ರೊಡ್ಯೂಸರ್ಸ್ ಎಲ್ಲ ಬರೋರೆಲ್ಲ ಜಾಸ್ತಿ ಮಾತಾಡಲ್ಲ. ಇಲ್ಲ ಮೇಡಮ್, ಆಲ್ ದ ಬೆಸ್ಟ್ ಮೇಡಮ್ ಅಂತ ಹೇಳ್ತಾರೆ. ಬಟ್ ನೀವು ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರಾ ಅಂದರೆ ಸಿನಿಮಾ ಸೂಪರ್ ಹಿಟ್ಟು ಸರ್, ಅದರಲ್ಲಿ ಡೌಟೇ ಇಲ್ಲ. ಥ್ಯಾಂಕ್ ಯು. ಸೊ ಹಾಗಾದರೆ ರಾಧಾ ಸಾಂಗ್ ಲಾಂಚ್ ಅಂತ ಹೇಳಿದ್ರೆ ತುಮಕೂರಿಗೆ ಲಾಂಚ್ ಮಾಡ್ಬಿಡ್ತೀವಿ ಸರ್. ರಾಧಾ ಸಾಂಗ್ ಲಾಂಚ್ ಆಗಲಿ ಅಷ್ಟೇ. ಬರಲಿ ಸಾಂಗು. ಚೆಲುವನ್ನು ಮೀರಿದ ರಾಧಿಕೆ 14 ಲೋಕದ ಮನಸೂರೆ ಮಾಡುತ್ತ ನನಗಾಗಿ ಜಾರಿದ ತಾರಿಕೆ ನಿಂತಲೇ ವಾಲುವ ಗಾರುಡಿಯಾಗಿದೆ ಇದು ಯಾವ ಮಾಯಾ ಮಂತ್ರನೋ ಕುಂತಲೇ